ಹಾಯ್ ಹಲೋ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನೆಲ್ ನಿಂದ. ಇವತ್ತು ಮಕ್ಕಳು ಕೋಡಿ ಬೀಚ್ಗೆ ಹೋಗೋಣ ಅಂತ ಆಸೆ ಪಟ್ರು. ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗಿದೆ, ನಾವ್ ಎಲ್ಗೂ ಹೋಗಿರ್ಲಿಲ್ಲ. ಹಾಗಾಗಿ ಬೀಚ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಕ್ಕಳಿಗಂತೂ ತುಂಬಾ ಖುಷಿ ಆಯ್ತು. ಕೋಡಿ ಬೀಚ್ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ, ಹಾಗಾಗಿ ಜಾಸ್ತಿ ಟ್ರಾವೆಲಿಂಗ್ ಏನು ಸಿಗಲ್ಲ. ಹಾಗಾಗಿ ನಾವೆಲ್ರೂ ಹೊರಟ್ವಿ. ಕೋಡಿ ಬೀಚ್ಗೆ ಹೊರಡುವಾಗ್ಲೇ ಸುಮಾರು ಸಂಜೆ 4:30 ಆಗಿತ್ತು. ಹತ್ತಿರ ಇರೋದ್ರಿಂದ ಏನ್ ಅಷ್ಟು ದೊಡ್ಡ ಸಮಸ್ಯೆ ಅನ್ಸ್ಲಿಲ್ಲ. ಹೋಗ್ತಾ ಇರುವಾಗ ಸೂರ್ಯ ಕೆಂಪಾಗಿದ್ದ. ಸೊ ಸೂರ್ಯನನ್ನು ನೋಡಿದಾಗ ನಂಗೆ 8ನೇ ಕ್ಲಾಸಿನ ಪದ್ಯ ಒಂದು ನೆನಪಾಯ್ತು. ಬಂಗಾರದಂತಹ ನಾ ಕೊಟ್ಟ ದಿನವನು ನೀ ಮಣ್ಣು ಮಾಡಿದೆ ಎಂದು ಕೆಂಪನೆಯ ಮುಖ ಮಾಡಿ ನಿನ್ನನೇ ನೋಡ್ಪನು ದಿನಪನು ತಾಪೋಗುವೊಂದು ಅಂತ. ನೋಡಿ, ಕೋಡಿ ಬೀಚ್ಗೆ ನಾವು ಪದ್ಯ ಹೇಳ್ತಾನೆ ಬಂದ್ಬಿಟ್ವಿ. ಕೋಡಿ ಬೀಚ್ ಅನ್ನುವಂಥದ್ದು ಕುಂದಾಪುರದಿಂದ ಕೆಲವು ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಕುಂದಾಪುರದ ಕಡೆ ಪ್ರವಾಸ ಬಂದವರು ಕೋಡಿ ಬೀಚ್ಗೆ ಆರಾಮವಾಗಿ ತಲುಪಬಹುದು. ವಿಶಾಲವಾಗಿದೆ ಬೀಚ್, ಮತ್ತೆ ಇಲ್ಲಿ ಪಾರ್ಕಿಂಗ್ ಏನು ಸಮಸ್ಯೆ ಸಹ ಆಗೋದಿಲ್ಲ. ಇವತ್ತು ಶುಕ್ರವಾರ, ಹಾಗಾಗಿ ಜಾಸ್ತಿ ಜನ ಏನು ಕಾಣ್ತಾ ಇಲ್ಲ ಇಲ್ಲಿ. ಶನಿವಾರ ಮತ್ತೆ ಭಾನುವಾರ ಬಂದ್ರೆ ಸಂಜೆ ಹೊತ್ತಿಗೆ ನಮ್ಗೆ ಫ್ರೀ ಆಗಿ ತಿರುಗಾಡ್ಲಿಕ್ಕೆ ಸಾಧ್ಯವೇ ಆಗದೆ ಇರುವಷ್ಟು ಜನ ಇರ್ತಾರೆ. ಮಕ್ಕಳಿಗೆಲ್ಲ ಭಾರಿ ಖುಷಿ ಆಯ್ತು, ಏನ್ ಬೇಕಾದ್ರೂ ಆಟ ಆಡ್ಬೋದು ಅಂತ ಅವ್ರವರಷ್ಟಕ್ಕೆ ಮುಂದೆ ಹೋದ್ರು. ಕೋಡಿ ಬೀಚ್ ಎಷ್ಟು ಕ್ಲೀನ್ ಆಗಿದೆ ನೋಡಿ. ನಾವ್ ಹೆಚ್ಚಾಗಿ ಇಷ್ಟೇ ಹತ್ರದಲ್ಲಿದ್ರು ಸಹ ಹೆಚ್ಚಾಗಿ ಬರ್ಲಿಕ್ಕೆ ಆಗ್ತಾ ಇರಲ್ಲ ಇಲ್ಲಿ. ಮಕ್ಕಳು ಹಠ ಮಾಡಿದ್ರೆ ಮಾತ್ರ ಬರ್ತೀವಿ. ಇಲ್ಲಿ ಬಂದಾಗ ನನ್ ದೊಡ್ಡ ಮಗ ಲಾಗ್ ಮಾಡ್ತೀನಿ ಅಂತ ಹೊರಟ. ಆಮೇಲೆ ಅವನಿಗೆ ಅಣ್ಣ ತಮ್ಮ ಎಲ್ಲ ಆಡ್ತಾ ಇರೋದನ್ನ ನೋಡಿ ಅವನ ತನ್ನ ಪ್ರಾಜೆಕ್ಟ್ ನಲ್ಲೇ ಕೈ ಬಿಟ್ಬಿಟ್ಟ. ಸೂರ್ಯ ನೋಡಿ ಮುಳುಗಲಿಕ್ಕೆ ರೆಡಿ ಆಗ್ತಾ ಇದ್ದಾನೆ. ಅದಾದ ನಂತರ ಮಕ್ಕಳ ಜವಾಬ್ದಾರಿ ಅನ್ನೋದು ನಮ್ಗಿರ್ತದಲ್ವಾ. ಚಿಕ್ಕ ಮಕ್ಕಳನ್ನ ಬೀಚಿಗೆ ಕರ್ಕೊಂಡ್ ಬಂದು ಅವರಷ್ಟಕ್ಕೆ ಅವ್ರನ್ನ ಆಡ್ಲಿಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ನಾನು ಅವ್ರ ಜೊತೆಗೆ ನಿಂತ್ಕೊಂಡಿದ್ದೆ. ಮಕ್ಕಳು ತುಂಬಾ ಖುಷಿಯಾಗಿ ಆಡ್ತಾ ಇದ್ರು. ಬೀಚಲ್ಲಿ ಆಡೋದು ತುಂಬಾ ಖುಷಿನೇ ಬಿಡಿ. ನಮ್ಗೆ ಇಷ್ಟ ಹತ್ರ ಇದ್ರು ಸಹ ಹೆಚ್ಚಾಗಿ ಬರ್ಲಿಕ್ಕೆ ಆಗಲ್ಲ ಅಲ್ಲ, ಅದು ಸಹ ಒಂದು ಬೇಜಾರೆ. ಮತ್ತೆ ಬೀಚಲ್ಲಿ ನೀವು ಆರಾಮ್ಸೆ ಸಾಯಂಕಾಲ ಒಂದು ವಾಕ್ ಮಾಡಬಹುದು. ನಿಮ್ಗೆ ಏನೇ ಟೆನ್ಷನ್ ಇದ್ರು ಸಹ ಟೆನ್ಷನ್ ಕಮ್ಮಿ ಆಗುದಂತೂ ನಿಸ್ಸಂಶಯ. ಯಾಕಂದ್ರೆ ಅಲ್ಲಿನ ವಾತಾವರಣನೇ ಆ ತರ ಇರ್ತದೆ. ಇವನ್ ನೋಡಿ, ನನ್ನ ಅಕ್ಕನ ಮಗ ರತ್ವಿಕ್ ತುಂಬಾ ಸ್ಟಂಟ್ಸ್ ಎಲ್ಲ ಮಾಡ್ತಾನೆ, ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಡ್ರಾಮಾ ಜೂನಿಯರ್ಸ್ ನ ಫೈನಲ್ ಆಡಿಷನ್ ವರೆಗೂ ಸಹ ಇವನು ಹೋಗಿ ಬಂದಿದ್ದ. ಇವನು ಫ್ಲಿಪ್ ಮಾಡೋದ್ ನೋಡಿ. ಇಂತ ಫ್ಲಿಪ್ ಮಾಡ್ಬೇಕಾದ್ರೆ ಉಂಟಲ್ಲ, ನೀವು ನುರಿತ ಮಾರ್ಗದರ್ಶನ ಇರ್ಲೇಬೇಕಾಗತ್ತೆ ಆಯ್ತಾ, ಇಲ್ಲಾಂದ್ರೆ ತುಂಬಾ ಡೇಂಜರ್ ಇದು. ಇದನ್ನೆಲ್ಲ ನೋಡಿ ಬೇರೆ ಮಕ್ಕಳು ಟ್ರೈ ಮಾಡಬಹುದು. ಆದ್ರೆ ನನ್ ಮಗ ನೋಡಿ ವರ್ಧನ್, ಇವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಇದೆ, ಇವನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾನೆ. ನಾವೀಗ ಬೀಚಿಗೆ ಬಂದಿದ್ ಗಮ್ಮತ್ ನೋಡಿ. ಅಲ್ಲಿ ಬೀಚ್ ಎಷ್ಟು ಕೋಲ್ಡ್ ಇತ್ತು. ಇದಕ್ ನೀವು ಬಂದ್ರೆ ಫುಲ್ ಕೋಲ್ಡ್ ಅಲ್ಲಿ ಮಂಜಾಗಿ ಹೋತ್ರಿ. ಬನ್ನಿ ಇಲ್ಲಿ ಕೋಡಿ ಬೀಚಿಗೆ. ವರ್ಧನ್ ಹೇಳಿರೋದು ನಿಜ, ನೀವೆಲ್ರೂ ಒಮ್ಮೆ ಕೋಡಿ ಬೀಚಿಗೆ ಬರ್ಲೇಬೇಕು. ಅರೆ, ಮೋಡ ಕಟ್ಟಿದ ಹಾಗಿದೆ. ಕರೆಕ್ಟ್, ಮೋಸ್ಟ್ಲಿ ಇವತ್ತು ಮಳೆ ಆಗ್ಬಹುದು. ಮೊದಲ ಪ್ರೀ ಮಾನ್ಸೂನ್ ರೈನ್ ಇದು. ಈ ವರ್ಷದ ಮೊದಲ ಮಳೆ ಅನ್ಸುತ್ತೆ. ಖಂಡಿತ ಬರುತ್ತೆ ಅನ್ಸುತ್ತೆ. ಅಬ್ಬಾ, ಎಷ್ಟು ದಟ್ಟವಾಗಿ ಮೋಡ ಕಟ್ಟಿದೆ ಅಲ್ವಾ. ಇದು ನೋಡಿದ್ರೆ ನಿಜ ಒಂದ್ಸರಿ ಭಯ ಆಗೋದು ಸಾಮಾನ್ಯ. ಇಡೀ ಸಮುದ್ರನೇ ಆವಿಯಾಗಿ ಮೇಲೆ ಹೋಗಿ ಕೂತಿದೆಯೇನೋ ಅನ್ಸುತ್ತೆ. ಅಷ್ಟು ನೀರಾಗಿ ಭೂಮಿಗೆ ಬಂದ್ರಂತೂ ಅಬ್ಬಾ, ಎಷ್ಟೊಂದು ದೊಡ್ಡ ಮಳೆ ಆಗ್ಬೋದಲ್ಲ. ಭಯಾನಕ ಆದ್ರೂ ಎಷ್ಟು ಸುಂದರ ದೃಶ್ಯ ಅಲ್ಲ. ಇಂಥದನ್ನೆಲ್ಲ ನೋಡುದಂದ್ರೆ ಭಾರಿ ಖುಷಿ. ನೆಕ್ಸ್ಟ್ ನಾವು ಬಂದದ್ದು ಕೋಡಿ ಸೀ ವಾಕ್ಗೆ. ಇದು ಎಷ್ಟು ಚಂದ ಇದೆ ನೋಡಿ ಪ್ಲೇಸ್. ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು. ಆದ್ರೆ ನಾವಿಲ್ಲಿ ಬರುವಾಗ್ಲೇ ಮಿಂಚಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಗಿತ್ತು. ನನ್ನ ಸಣ್ಣ ಮಗ ವರ್ಧನ್ ಇದ್ದಲ್ಲ, ಅವನ ಜ್ಯೂಸಿನ ಡಿಮ್ಯಾಂಡ್ ಸಹ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಹೊತ್ತು ಅಲ್ಲಿ ಅಡ್ಡಾಡಿದ್ವಿ. ಬನ್ನಿ, ಇಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಏನೆಲ್ಲ ಸಿಗುತ್ತೆ ಕೋಡಿ ಬೀಚ್ ಅಲ್ಲಿ ಅಂತ ಮಾಹಿತಿನಿ ಸಹ ಅವರು ಹಾಕಿಟ್ಟಿದ್ದಾರೆ ನೋಡಿ. ಈ ಬೋರ್ಡ್ ಎಷ್ಟು ಚಂದ ಮಾಡಿ ಹಾಕಿದ್ದಾರೆ ನೋಡಿ. ಇಲ್ಲಿ ಸಿಗುವಂತಹ ಮಾಹಿತಿಗಳನ್ನ, ಇಲ್ಲಿ ಸಿಗುವಂತಹ ಏನು ಒಂದು ನೀವೇನ್ ನೋಡ್ಬೋದು ಅನ್ನೋದನ್ನ ಇಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ದಾರೆ ನೋಡಿ. ರಾಕ್ ಐಲ್ಯಾಂಡ್ ಇದೆ, ಡಾಲ್ಫಿನ್ ಸೈಟಿಂಗ್ ಇದೆ, ಡೆಲ್ಟಾ ಪಾಯಿಂಟ್ ಮತ್ತೆ ಮ್ಯಾಂಗ್ರೋವ್ ಫಾರೆಸ್ಟ್ ಸಹ ಇದೆ. ನಮ್ಗೆ ಇಲ್ಲಿ ಜಾಸ್ತಿ ಟೈಮ್ ಅನ್ನು ಇವತ್ತು ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಳೆ ಬರುವ ಲಕ್ಷಣ ಸಹ ಸ್ಟಾರ್ಟ್ ಆಗಿತ್ತಲ್ವಾ, ಹಾಗಾಗಿ ನಾವು ಬೇಗ ಹೊರಟ್ವಿ. ಎಷ್ಟು ಬೇಗ ಹೊರಟ್ರು ಸಹ ನಾವು ಕಾರ್ ಹತ್ತಿದ ಕೂಡ್ಲೇನೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಏನಾದ್ರೂ ಹೊಟ್ಟೆಗೆ ತಿನ್ಕೊಂಡು ಹೋಗ್ಬೇಕಪ್ಪ ಅಂತ ಅನ್ಕೊಂಡಿದ್ವಿ, ಆದ್ರೆ ಮಳೆ ತುಂಬಾ ಜೋರಾಗಿ ಬರ್ತಾ ಇದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇದೇ ನೋಡಿ ಕುಂದಾಪುರದ ಫೇಮಸ್ ಪಾರಿಜಾತ ಹೋಟೆಲ್. ಇದು ನಮ್ಮ ಕುಂದಾಪುರ ಸಿಟಿ. ಎಷ್ಟು ಚಂದ ಉಂಟಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಎಲ್ಲರಿಗೂ.